1,85,000 ಕೊಡ್ತಾ ಇದ್ದೀನಿ. ವಿತ್ ಎಫ್ ಸಿ 45,000. ಅಲ್ಲ ಓನರ್ ಎಷ್ಟು ಹತ್ತಾಗಿದೆಯಾ? ಇಲ್ಲ ಸರ್, ಮತ್ತೆ ಸೆಕೆಂಡ್ ಓನರ್ ನಾನು ಕೋಟ್ ಮಾಡ್ತಾ ಇದ್ದೀನಿ ಬರೀ 75,000, 75,000ಕ್ಕೆ ಕೊಡ್ತೀನಿ. ಸೊ ಇದು ಕೋಟ್ ಮಾಡ್ತಾ ಇದ್ದೀನಿ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಹೇಳಿ ಸರ್ ನೋಡೋಣ. 2,35,000 ಸರ್, 2,30,000 ಕೊಡ್ತೀನಿ. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನ್ ಅಪ್ ಟು 2 lakh ತನಕ ಆಗುತ್ತೆ. ಅಲ್ಲಿ 30,000 ಡೌನ್ ಪೇಮೆಂಟ್ ಅಲ್ಲಿ. ಕನ್ಸಲ್ಲೂ ಕೂಡ ನಮ್ಮ ಕಾರ್ ಶೋರೂಮ್ ನೆನಪಾಗಬೇಕು ಅಂತ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಗಾಡಿಗಳನ್ನ. ಸೊ ನಾನು ಕೋಟ್ ಮಾಡ್ತಾ ಇದ್ದೀನಿ ಜಸ್ಟ್ 1,45,000. ಓಕೆ, 1,45,000ಗೆ ನಾನು ಕೋಟ್ ಮಾಡ್ತಾ ಇದ್ದೀನಿ 1,20,000 ಕೊಡ್ತೀನಿ ಸರ್. 2011 ಮಾಡಲು 1,20,000ಗೆ. ವೆಹಿಕಲ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ ಬರೀ 2,25,000. ನಾನು ಕೋಟ್ ಮಾಡ್ತಾ ಇದ್ದೀನಿ 1,85,000. ಕಸ್ಟಮರ್ ಬಂದರೆ ಇನ್ನೂ 5,000 ನೆಗೋಷಿಯೇಷನ್ ಮಾಡಿ 180 ಕ್ಲೋಸ್ ಮಾಡ್ಕೊಂಡು ಬರೀ 7,40,000 ಅಪ್ ಟು 7 lakh ತನಕ ಲೋನ್ ಆಗುತ್ತೆ. ಅಪ್ ಟು 4.5 lakh ತನಕ ಆಗುತ್ತೆ. ಬೆಸ್ಟ್ ಪ್ರೊಫೈಲ್ ಸಿಬಿಲ್ ಸಿಕ್ಕಿದ್ರೆ ಅಪ್ ಟು ಅಷ್ಟಕ್ಕಷ್ಟು ಲೋನ್ ಮಾಡ್ಕೊಡ್ಬೋದು. ಜೀರೋ ಡೌನ್ ಪೇಮೆಂಟ್ ಕೂಡ ಜೀರೋ ಡೌನ್ ಬರೀ 3,90,000. 15 ಮಾಡಲು 3,90,000ಕ್ಕೆ. ಸೊ ಜಸ್ಟ್ ನಾನು ಕೋಟ್ ಮಾಡ್ತಾ ಇದ್ದೀನಿ 450. ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ನೀವೇನಾದ್ರು ಲೋ ಬಜೆಟ್ ನ್ಯಾನೋ ಹುಡುಕ್ತಾ ಇದ್ರೆ ಅದು ಕೂಡ ಇವರ ಒಂದು ಶೋರೂಮ್ ಅಲ್ಲಿ ಇರುತ್ತೆ. ಸೊ ನೀವು ನೋಡ್ತಾ ಬಂದು ತುಂಬಾನೇ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿರುವಂತ ತುಂಬಾನೇ ಒಳ್ಳೆ ಕಂಡೀಷನ್ ಇರುವಂತ ಗಾಡಿ. 20+ ಮೈಲೇಜ್ ಅಂತ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲು ಸರ್ ಇದು ಸರ್ 11 ಮಾಡಲ್, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಗಾಡಿ ಕಂಡೀಷನ್ ಅಲ್ಲಿ ಇದೆ. ಓಕೆ, ಪ್ರೈಸ್ ಎಷ್ಟು ಕೊಡ್ತಿದ್ದೀನಿ ಗೊತ್ತಾ? 45,000. ಏನ್ ಸರ್ 10 ಓನರ್ ಗಾಡಿನಾ? ವಿತ್ ಎಫ್ ಸಿ 45,000. ಅಲ್ಲ ಓನರ್ ಎಷ್ಟು ಹತ್ತಾಗಿದೆಯಾ? ಇಲ್ಲ ಸರ್, ಮತ್ತೆ ಸೆಕೆಂಡ್ ಓನರ್ ಗಾಡಿ. ಹೌದು, ಅದು ಕೂಡ 45,000ಕ್ಕೆ. ಹೌದು. 20+ ಅಂದ್ರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಬೇಕು ಅಂತ ಹುಡುಕ್ತಿರೋರಿಗೆ ಸೊ ನೀವು ನೋಡ್ತಾ ಬೋದು ಇಲ್ಲಿ ಮಾರುತಿ ಸುಜುಕಿ ಆಲ್ಟೋ ಕೂಡ ಇರುತ್ತೆ. ಗಾಡಿ ನೀವು ನೋಡ್ತಾ ಬೋದು ಒಳ್ಳೆ ಕಂಡೀಷನ್ ಇರುತ್ತೆ. ನೀವೇನು ಕೂಡ ರೀಫಬ್ಗೆ ಖರ್ಚು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು? ಸರ್ ಇದು ಗಾಡಿ 11 ಮಾಡಲ್ಲು ಆಲ್ಟೋ. ಸೊ ಪ್ರೈಸ್ ನಾನು ಕೋಟ್ ಮಾಡ್ತೇನೆ 1,20,000 ಕೊಡ್ತೀನಿ ಸರ್. 2011 ಮಾಡಲು 1,20,000ಗೆ ಅಂದರೆ 1,20,000ಗೆ. ಅದರಲ್ಲೂ ಕೂಡ ಸ್ವಲ್ಪ ನಿಮಗೆ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಎಷ್ಟು ಓಡಿದೆ ಇದು? ಸರ್ ಇದು 85 ಸಮಥಿಂಗ್ ಓಡಿದೆ. ಓಕೆ, 85,000 ಕಿಲೋಮೀಟರ್ ಓಡಿರುವಂಥ ಗಾಡಿ. ಸೊ ಬೇಕು ಅನ್ನೋರು ಆಲ್ಟೋ ಕೂಡ ಏನಾದರೂ ಹುಡುಕ್ತಾ ಇದ್ರೆ ಒಳ್ಳೆ ಪ್ರೈಸ್ಗೆ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಬೋದು ಮಾಡೆಲು ಕೂಡ ಇರುತ್ತೆ, ಜೊತೆಗೆ ನಿಮಗೆ ಒಳ್ಳೆ ಪ್ರೈಸಲ್ಲೂ ಕೂಡ ಇರುತ್ತೆ. ಲೋ ಬಜೆಟಲ್ಲಿ ನಾನು ನಿಮಗೆ ಆಲ್ಟೋ ತೋರಿಸು. ಇವಾಗ ಮಾರುತಿ ಸುಜುಕಿ ರೀಡ್ಸ್ VXA ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 17ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಫಿಟೆಡ್ ಅಂದರೆ ಆಫ್ಟರ್ ಮಾರ್ಕೆಟ್ ಆ್ಯಂಡ್ರಾಯ್ಡ್ ಸಿಸ್ಟಮು ಕೂಡ ಹಾಕ್ಸಿದ್ದಾರೆ. ಸೊ ಯಾರಾದರೂ ಆ್ಯಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ನೀವು ತೊಗೊಂಡಾದ್ಮೇಲೆ ಮಾಡಿಫಿಕೇಶನ್ ಮಾಡಿಸೋಂಥ ನೆಸೆಸಿಟಿ ಇರೋದಿಲ್ಲ. ವಿತ್ ರಿವರ್ಸ್ ಕ್ಯಾಮ್ರಾನು ಕೂಡ ಇದೆ ಅಲ್ವಾ? ಹೌದು, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇದೆ, 4 ನ್ಯೂ ಟೈರ್ ಇದೆ. ಓಕೆ, ಮಾಡಲ್ ಇದೆ 11 ಮಾಡಲ್ಲು, ಸೆಕೆಂಡ್ ಓನರು, VXA ಟಾಪ್ ಎಂಡ್ ವೇರಿಯಂಟು. ಈ ವೆಹಿಕಲ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ ಬರೀ 2,25,000. 2,25,000ಕ್ಕೆ. ಹೌದು. ಎಷ್ಟು ಓಡಿದೆ ಇದು? ಸರ್ ಇದು 84 ಸಮಥಿಂಗ್ ಓಡಿದೆ ಸರ್. ಓಕೆ, 84,000 ಚೇಂಜ್ ಕಿಲೋಮೀಟರ್ ಓಡಿರುವಂಥದ್ದು. 225, 2,25,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೀವೇನಾದರೂ ಮಾರುತಿ ಸುಜುಕಿ ಸ್ವಿಫ್ಟ್ ಬೇಕು ಸರ್, ನನಗೆ ಟಾಪ್ ಎಂಡೇ ಬೇಕು ಅಂದರೆ ZXA ವೇರಿಯಂಟೇ ಬೇಕು. ಆಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಬೋದು ಅವೆಲ್ಲನೂ ಕೂಡ ಇರುವಂಥ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇಲ್ಲಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದೀರಾ ಸರ್ ಇದು ಡೀಟೇಲ್ ಏನು ಸರ್ ಇದು? ಸರ್ ಇದು 7 ಮಾಡಲು ಮಾರುತಿ ಸುಜುಕಿ ಶಿಫ್ಟ್ ZXi ಓಕೆ, ಟಾಪ್ ಎಂಡ್ ವೇರಿಯಂಟು. ಗಾಡಿ ವೆಲ್ ಮೇಂಟೈನ್ಡು, ನೋ ರಿಪೋಬ್ ಕಾಸ್ಟು. ಸೊ ನಾನು ಕೋಟ್ ಮಾಡ್ತಾ ಇದ್ದೀನಿ 1,85,000. ಕಸ್ಟಮರ್ ಬಂದರೆ ಇನ್ನೂ 5,000 ನೆಗೋಷಿಯೇಷನ್ ಮಾಡಿ 180 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 1,80,000ಕ್ಕೆ ಸ್ವಿಫ್ಟ್, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಕೂಡ ಇರುತ್ತೆ. ಬೇಕು ಅನ್ನೋದು ವಿಸಿಟ್ ಮಾಡ್ಬೋದು. ಮಾರುತಿ ಸುಜುಕಿ ಬಲೆನೋ ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಇರುತ್ತೆ. ಅಲೋಬಿಲ್ಸು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್, ಮಿರರ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು, ಪುಷ್ ಸ್ಟಾರ್ಟ್ ಬಟನ್ ಇದೆಯಾ ಇದರಲ್ಲಿ? ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ಏನು ಡೀಟೇಲ್ ಇದು? ಸರ್ ಇದು ಬಂದ್ಬಿಟ್ಟು 21 ಮಾಡಲ್ಲು. ಹಾಂ, ಸೊ ಮಾರುತಿ ಸುಜುಕಿ ಮಾರುತಿ ಸುಜುಕಿ ಬಲೆನೋ. ಈ ಗಾಡಿ ಜೀಟಾ ಬರುತ್ತೆ. ಹಾಂ, ಪೆಟ್ರೋಲ್ ವೇರಿಯಂಟು. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಕಂಡೀಷನ್ ವಿತ್ ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ, ಗಾಡಿ ನಾನು ಕೋಟ್ ಮಾಡ್ತಾ ಇದ್ದೀನಿ ಬರೀ 7,40,000 ಅಪ್ ಟು 7 lakh ತನಕ ಲೋನ್ ಆಗುತ್ತೆ. 7,40,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ 7 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ಅಂದರೆ 40,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಮಾರುತಿ ಸುಜುಕಿ ಬಲೆನೋ ಹುಡುಕ್ತಾ ಇದ್ದೀರಾ, 18+ ಮೈಲೇಜ್ ಬರುವಂಥ ಗಾಡಿ ಬೇಕಾದರೆ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಲೋನ್ ಅಂತ ಹೇಳಿದ್ರಲ್ಲ ಈಗ, ಸೊ ಲೋನ್ ಬರೀ ಬೆಂಗಳೂರವ್ರು ಮಾತ್ರ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಎಲ್ಲಿ ಸರ್ ಮಾಡ್ಕೊಡ್ತೀನಿ. ಓಕೆ, ಆಲ್ ಓವರ್ ಕರ್ನಾಟಕ. ಯಾವ ಮಾಡೆಲಿಂದ ಲೋನ್ ಆಗುತ್ತೆ ನಿಮಗೆ? ಮಾಡೆಲ್ ಬಂದ್ಬಿಟ್ಟು 13 ಮಾಡ್ಕೊಡ್ತೀನಿ.
2013ನೇ ಮಾಡಲ್ ಮೇಲೆ ಆಲ್ ಓವರ್ ಕರ್ನಾಟಕ, ಅಂದರೆ ಕರ್ನಾಟಕದಲ್ಲಿ ನೀವು ಎಲ್ಲಿದ್ರು ಕೂಡ ಲೋನು ಕೂಡ ನಿಮಗೆ ಅನ್ವಯ ಆಗುತ್ತೆ. Hyundai ಅವರ i20 ಕೂಡ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗ್ ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಮಾಡಲು ಸರ್ ಇದು ಸರ್ ಇದು ಮಾಡಲ್ಲು 18 ಮಾಡಲ್ಲು ಎಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟು. ಸ್ಪೋರ್ಟ್ಸ್ ವೇರಿಯಂಟ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಆಟೋಮೆಟಿಕ್ ಮಿರರ್ ಕಂಟ್ರೋಲ್ ಬರುತ್ತೆ. ಓಕೆ. ಸೊ ಕಸ್ಟಮರ್ ವೆಲ್ ಮೇಂಟೈನ್ ಮಾಡಿದ್ರೆ ಅಂಡ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಕೂಡ ಇದೆ. ಗಾಡಿ ಬಂದು ನಾನು ಕೊಟ್ಟು ಮಾಡ್ತಾ ಇದ್ದೀನಿ ಬರೀ 5,50,000. 550ಗೆ 5,50,000. 18 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಗಾಡಿ. ಎಷ್ಟು ಹೊಡಿದೆ ಇದು? ಇದು ಬಂದು ಹೊಡಿರೋದು 85 ಸಮಥಿಂಗ್ ಏನೋ ಹೊಡಿದೆ ಸರ್. ಓಕೆ. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನು ಅಪ್ ಟು 4.5 ಲ್ಯಾಕ್ ತನಕ ಆಗುತ್ತೆ. ಬೆಸ್ಟ್ ಪ್ರೊಫೈಲ್ ಸಿಬಿಲ್ ಸಿಕ್ಕಿದ್ರೆ ಅಪ್ ಟು ಅಷ್ಟಕ್ಕಷ್ಟು ಲೋನ್ ಮಾಡ್ಕೊಡ್ಬೋದು. ಜೀರೋ ಡೌನ್ ಪೇಮೆಂಟ್ ಕೂಡ? ಜೀರೋ ಡೌನ್ ಪೇಮೆಂಟಲ್ಲಿ ಲೋನ್ ಆಗುತ್ತೆ. ಓಕೆ. ಇಲ್ಲ 50,000 1 ಲಕ್ಷ ಡೌನ್ ಪೇಮೆಂಟಲ್ಲಿ, ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಸಿಬಿಲ್ ಸ್ಕೋರ್ ಆ ಕಡೆ ಈ ಕಡೆ ಇದ್ದಾಗ 50,000ರಿಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ಜೀರೋ ಡೌನ್ ಪೇಮೆಂಟಲ್ಲಿ ಕೂಡ ನಿಮ್ಗೆ ಈ ಗಾಡಿ ಆಗುತ್ತೆ. ವೋಕ್ಸ್ವ್ಯಾಗನ್ ಪೋಲೋ ನೀವು ನೋಡ್ತಾ ಬಂದು ಏರ್ ಬ್ಯಾಗ್, ABS, ಪವರ್ ವಿಂಡೋ ಇವೆಲ್ಲನೂ ಕೂಡ ಇರುವಂಥ ಗಾಡಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಪೋಲೋಗೆ ಸ್ವಲ್ಪ ಕ್ರೇಜ್ ಇರೋದ್ರಿಂದ ಸರ್ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ಏನು ಸರ್ ಡೀಟೇಲ್ ಇದು? ಸರ್ ಈ ಗಾಡಿ ಬಂದು 15 ಮಾಡಲು ಸೆಕೆಂಡ್ ಓನರು, ಟ್ರೆಂಡ್ ಲೈನು. ಸೊ ಇದು ನಾನು ಕೋಟ್ ಮಾಡ್ತಾ ಇದ್ದೀನಿ ಬರೀ 3,90,000. 15 ಮಾಡಲು 3,90,000ಕ್ಕೆ ಅಪ್ ಟು ಅಷ್ಟಕ್ಕಷ್ಟು ಒಳ್ಳೆ ಬೆಸ್ಟ್ ಪ್ರೊಫೈಲ್ ಸಿಬಿಲ್ ಸಿಕ್ಕಿದ್ರೆ ಅಷ್ಟಕ್ಕಷ್ಟು ಲೋನ್ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟಲ್ಲೂ ಕೂಡ ಪೋಲೋ ಕೂಡ ಸಿಗುತ್ತೆ. ಹೌದು. ಓಕೆ. ರೆನಾಲ್ಟ್ ಡಸ್ಟರ್ ಒಂದು ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕು, ಕಂಫರ್ಟು ಕೂಡ ಇರಬೇಕು, ಲಕ್ಸರಿ ಫೀಲು ಕೂಡ ಇರಬೇಕು, ಗಾಡಿ ಒಳ್ಳೆ ಮಜಲ್ ವೆಹಿಕಲ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು ಡಸ್ಟರು ಕೂಡ ಇರುತ್ತೆ. ಅದು ಕೂಡ ಇದು ಅಡ್ವೆಂಚರ್ ವೇರಿಯಂಟು. ಅಲೋವಿಲ್ಸು, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಮತ್ತು ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಬರುವಂಥ 110 PS ಅಂದರೆ ಒಳ್ಳೆ ಪವರ್ಫುಲ್ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ ನೀವು 13+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಅದ್ರ ಮೇಲೆ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಡೀಟೇಲು ಸರ್ ಇದು? ಸರ್ ಈ ಗಾಡಿ 14 ಮಾಡಲು ಸೆಕೆಂಡ್ ಓನರು. ಸೊ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ಜಸ್ಟ್ ನಾನು ಕೋಟ್ ಮಾಡ್ತಾ ಇದ್ದೀನಿ 450. ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡಿಕೊಡ್ತೀವಿ. ಓಕೆ. 50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ರೆನಾಲ್ಟ್ ಡಸ್ಟರ್ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟು. ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 85 ಸಮಥಿಂಗ್ ಏನೋ ಓಡಿದೆ ಸರ್. ಓಕೆ. ಇದು ಕೂಡ ನಿಮಗೆ 85,000 ಚೇಂಜ್ ಕಿಲೋಮೀಟರ್ ಓಡಿರುವಂಥದ್ದು. ಹೌದು. ಸೊ ನಿಮಗೆ ಇದಕ್ಕೆ ಆಲ್ರೆಡಿ ಲೋನ್ ಡೀಟೇಲ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾರಾದರೂ ಡಸ್ಟರ್ ಹುಡುಕ್ತಾ ಇರೋ ಒಳ್ಳೆ ಪ್ರೈಸಲ್ಲಿ ಬೇಕು ಅನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಹೌದು. ಮಾರುತಿ ಸುಜುಕಿ ವ್ಯಾಗನರ್ ಪವರ್ ಸ್ಟೇರಿಂಗು, AC ಸಿಸ್ಟಮು, ಪವರ್ ವಿಂಡೋ ಜೊತೆ ಬರುವಂಥ ಗಾಡಿ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಈ ವ್ಯಾಗನರ್ ಬಗ್ಗೆ ಡೀಟೇಲು ಸರ್ ಇದು? ಮಾಡಲ್ ಸರ್ 13 ಮಾಡಲು ವ್ಯಾಗ್ನಾರು. ಸೊ ನಾನು ಕೋಟ್ ಮಾಡ್ತಾ ಇದ್ದೀನಿ ಜಸ್ಟ್ 2,30,000 ಸರ್. 2,30,000ಕ್ಕೆ 2,30,000 ಕೊಡ್ತೀನಿ. ಲೋನ್ ಎಷ್ಟವರೆಗೆ ಆಗ್ಬೋದು? ಲೋನ್ ಅಪ್ ಟು 2 ಲ್ಯಾಕ್ ತನಕ ಆಗುತ್ತೆ. ಅಲ್ಲಿ 30,000 ಡೌನ್ ಪೇಮೆಂಟಲ್ಲಿ. ಹೌದು. ಎಷ್ಟು ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು? ಸರ್ ಅದು 65 ಸಮಥಿಂಗ್ ಏನೋ ಓಡಿದೆ. ಓಕೆ. 65,000 ಕಿಲೋಮೀಟರ್ ಓಡಿರುವಂಥದ್ದು. ಅಂದರೆ 30,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ವ್ಯಾಗನರ್ ಹುಡುಕ್ತಾ ಇದ್ರೆ ಅದು ಕೂಡ ವೈಟ್ ಕಲರ್ದು ಅದು ಕೂಡ ಇರುತ್ತೆ. ಇಲ್ಲ ನಿಮಗೆ ಬೇರೆ ವ್ಯಾಗನರ್ ಬೇಕಾದ್ರೆ ಅದು ಕೂಡ ಇರುತ್ತೆ. ಅದ್ರದ್ದು ಕೂಡ ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. Hyundai i10 ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಸೊ ನೀವು ನೋಡ್ತಾ ಬೋದು ಗಾಡಿ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಟೈರ್ ಕೂಡ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸರ್ ಈಗ ಇದ್ರ ಬಗ್ಗೆ ಡೀಟೇಲು? ಸರ್ ಈ ಗಾಡಿ 8 ಮಾಡಲು ಬರೀ ಸಿಂಗಲ್ ಓನರ್ ಗಾಡಿ. ಓಕೆ. ವೆಲ್ ಮೈಂಟೈನ್ಡು ಮಿಂಟ್ ಕಂಡೀಷನ್ ಇದೆ ಸರ್ ಗಾಡಿ. ಯಾವುದೇ ರೀತಿ ರೀಫಬ್ ಕಾಸ್ಟ್ ಇಲ್ಲ. ಓಕೆ. ಸೊ ನಾನು ಕೋಟ್ ಮಾಡ್ತಾ ಇದ್ದೀನಿ ಜಸ್ಟ್ 1,45,000. ಓಕೆ. 1,45,000ಗೆ 1,45,000 ಕೊಡ್ತೀನಿ. ಓಕೆ. ಅದು ಕೂಡ ಇದರಲ್ಲಿ ಬ್ಯಾಕ್ ವೈಫರ್, ಡಿಫಾಗರ್ ಕೂಡ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆದ್ದರಿಂದ ಯಾರಾದರೂ i10 ಹುಡುಕ್ತಾ ಇದ್ರೆ ಒಳ್ಳೆ ಪ್ರೈಸಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಒಳ್ಳೆ ಯುಟಿಲಿಟಿ ವೆಹಿಕಲ್ಸ್ ಬೇಕು ಅಂತಿರೋರಿಗೆ, ಓಮಿನಿ ಈಕೋ ಬೇಕು ಅಂತ ಹುಡುಕ್ತಿರೋರಿಗೆ, ಸೊ ನೀವು ನೋಡ್ತಾ ಬೋದು ಇಲ್ಲೊಂದು ಈಕೋ ಕೂಡ ಇರುತ್ತೆ. ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಗಾಡಿ ಮಾತ್ರ ಒಳ್ಳೆ ಮಿಂಟ್ ಕಂಡೀಷನ್ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಕೂಡ ಒಳ್ಳೆ ಲುಕ್ಕಲ್ಲಿ ಇರುವಂಥದ್ದು. ಮಾಡಲು ಸರ್ ಇದು? ಸರ್ ಇದು 11 ಮಾಡಲು ಸೆಕೆಂಡ್ ಓನರು. ಓಕೆ. ಕೋಟ್ ಮಾಡ್ತಾ ಇರೋದು ಬರೀ 2,35,000 ಸರ್. ಓಕೆ. 11 ಮಾಡಲು ಸೆಕೆಂಡ್ ಓನರ್ ಅಂದರೆ 2 ಮಾಲೀಕರಾಗಿರ್ತಾರೆ. 2,35,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಇದು 85 ಸಮಥಿಂಗ್ ಏನೋ ಓಡಿದೆ ಸರ್. 85-90 ಓಡಿದೆ. ಓಕೆ. 85,000 90,000 ಕಿಲೋಮೀಟರ್ ಓಡಿರುವಂಥದ್ದು. ಇದು ಬಂದು ನಿಮಗೆ 5 ಸೀಟರು. ಹೌದು ಸರ್. ಓಕೆ. 5 ಸೀಟರ್ ಈಕೋ. ಯಾರಾದರೂ ಈಕೋ ಹುಡುಕ್ತಾ ಇದ್ರೆ ಸೊ ನಮಗೆ 2.5 ಲಕ್ಷದ ಒಳಗಡೆ ಬೇಕು ಸರ್ ಅಂತ ಬಜೆಟಲ್ಲಿ ಏನಾದರೂ ಇತ್ತು ಅಂದರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಬೇರೆ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಸೊ ಎಲ್ಲ ಕಡೆ ಹೈ ಪ್ರೈಸ್ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಅಂಥವ್ರಿಗೆ ಒಳ್ಳೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಈಕೋ ಕೂಡ ಇಲ್ಲಿರುತ್ತೆ. ಬೇಗ ವಿಸಿಟ್ ಮಾಡಿ. ಒಂದು 100 ಕಮೆಂಟು ನನಗೆ ಈ ಗಾಡಿ ಬೇಕು ಆ ಗಾಡಿ ಬೇಕು ಅಂತ ಬಂದರೆ ಅದರಲ್ಲಿ ಒಂದು 50-60 ಕಮೆಂಟ್ ಬರುವಂಥದ್ದು ಇಂಥ ಕಾರ್ಗೆ. ಯಾವುದಪ್ಪ ಇದು ಅಂದರೆ ಮಾರುತಿ ಸುಜುಕಿ ಎರ್ಟಿಗಾ. ಈ ಗಾಡಿದು ಡೀಟೇಲ್ ಕೊಡೋಣ ಸರ್. ಅದಕ್ಕೂ ಮುಂಚೆ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಬಂದುಬಿಟ್ಟು ವರಸಿದ್ದಿ ಎಂಟರ್ಪ್ರೈಸ್ ಅಂತ. ಓಕೆ. ಎಲ್ಲಿ ಬರುತ್ತೆ? ಸೊ ಇದು ಬಂದುಬಿಟ್ಟು ಪೀನಿಯಾ ಸೆಕೆಂಡ್ ಸ್ಟೇಜು, GKW ಲೇಔಟು, ಪಾರ್ಕ್ ರೋಡು, KAB ಆಫೀಸ್ ನಿಯರ್ ಬೈ ಅಂತ ಕೇಳಿದ್ರೆ ಹೇಳ್ತಾರೆ. ಓಕೆ. ಸೊ ಇಲ್ಲಿ ಬರ್ಬೋದು ಸರ್. ಓಕೆ.
ಈಗ ಎರ್ಟಿಗಾದು ಡೀಟೇಲ್ ಹೇಳಿ ಸರ್. ಸರ್ ಇದು 18 ಮಾಡಲು ಸಿಂಗಲ್ ಓನರು HS ಸ್ಮಾರ್ಟ್ ಹೈಬ್ರಿಡ್ ಓಕೆ, ಟಾಪ್ ಎಂಡ್ ವೇರಿಯಂಟು. ಅಂಡ್ ಇನ್ನೊಂದು ಏನಂತಂದ್ರೆ DDIS ಇಂಜಿನ್, ಇದು ಡೀಸೆಲ್ ಗಾಡಿ. ಇದರಲ್ಲಿ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಇರುತ್ತೆ. DDIS ಅಂದ್ರೆ ಲೋ ಮೇಂಟೆನೆನ್ಸ್ ಇರುತ್ತೆ. ಅಂಡ್ ಮೈಲೇಜ್ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು ಸರ್, 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೋಟ್ ಮಾಡ್ತಾ ಇದ್ದೀನಿ ಪ್ರೈಸ್, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಹೇಳಿ ಸರ್ ನೋಡೋಣ. 7,10,000 ಕೊಡ್ತೀನಿ. 7,10,000 ಅಪ್ ಟು ಅಷ್ಟಕ್ಕಷ್ಟು ಲೋನ್ ಮಾಡ್ಕೊಡ್ತೀನಿ. ವೆಲ್ ಪ್ರೊಪೆಲ್ ಸಿಬಿಲ್ ಸಿಕ್ಕಿದೆ. ಓಕೆ, ಯಾವ ಮಾಡಲ್ ಅಂದ್ರೆ ಇದು? 18 ಮಾಡಲ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಅಪ್ರಾಕ್ಸಿಮೇಟ್ ಆಗಿ ಒಂದು 95 to 85 ಏನೋ ಓಡಿದೆ ಸರ್ ಅಪ್ರಾಕ್ಸಿಮೇಟ್. ಓಕೆ, ಸೊ ಕೇಳಿದ್ರಲ್ಲ, ಯಾರಾದ್ರೂ ಮಾಡಲ್ ವೆಹಿಕಲ್ಸ್ ಎರ್ಟಿಗಾ ಹುಡುಕಿದ್ರೆ 0 ಡೌನ್ ಪೇಮೆಂಟಲ್ಲಿ ಬೇಕು ಸರ್, ಅದು ಕೂಡ ಡೀಸೆಲೇ ಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಅದು ಕೂಡ VDI ವೇರಿಯಂಟ್, ಅಂದರೆ ಮಿಡ್ ವೇರಿಯಂಟು ಸ್ಮಾರ್ಟ್ ಹೈಬ್ರಿಡ್ ಗಾಡಿ ಕೂಡ ಇಲ್ಲಿರುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಈಗ ನಾವು ನಿಮಗೆ ಇಂಟೀರಿಯರ್ ತೋರಿಸ್ತಾ ಕೊಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಯಾವುದಪ್ಪ ಇದು ಅಂದರೆ ಮಾರುತಿ ಸುಜುಕಿ ವ್ಯಾಗನರ್. ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ, ಎಕ್ಸಲೆಂಟ್ ಕಂಡೀಷನ್ ಇರೋದು ಬೇಕು ಅನ್ನೋರಿಗೆ, ಸೊ ಆ ವ್ಯಾಗನರ್ ಕೂಡ ಇಲ್ಲಿರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್ ಇದು? ಸರ್ ಇದು 11 ಮಾಡಲ್ಲು. ಓಕೆ, ಸೊ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. ಕಲರ್ ವೈಟ್ ಕಲರ್ ಗಾಡಿ. ಓಕೆ, ಒಳ್ಳೆ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀನಿ. 1,85,000 ಕೊಡ್ತಾ ಇದ್ದೀನಿ. 1,85,000ಗೆ. ಅಂಡ್ ಇನ್ನೊಂದು ಸರ್, ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಗಾಡಿಯಲ್ಲಿ ಏನಾದರೂ ಆ ಥರ ಇದೆಯಾ ಅಂತ ಅನ್ಕೊಳ್ತಾರೆ. ಎಲ್ಲ ಶೋರೂಮ್ ಮಾರ್ಕೆಟ್ ಪ್ರೈಸು ವಿಚಾರಿಸ್ಕೊಂಡ್ ಬರಲಿ. ನಮ್ಮ ಮಾರ್ಕೆಟ್ ನಾವೇನು ಕೊಡ್ತಾ ಇದೀವೋ ಅದನ್ನು ನೋಡಲಿ. ಅಂಡ್ ಬರೋವಾಗ ಯಾರಾದರೂ ಮೆಕ್ಯಾನಿಕ್ಕು ಗೊತ್ತಿರೋರು ಏನಾದರೂ ಬೇಕಾದರೂ ಮಾಡಿಸ್ಕೊಂಡು ಚೆಕ್ ಮಾಡಿ ಪ್ರಾಪರಾಗಿ ಆಮೇಲೆ ಗಾಡಿ ತೊಗೊಂಡೋಗ್ಲಿ. ಓಕೆ, ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾ ಇದೀವಿ ಅಂದರೆ ಕಸ್ಟಮರ್ಸು ಹೆಲ್ಪ್ ಆಗಲಿ. ಸೊ ಶೋರೂಮ್ಗೆ ಹೊಸ್ದಾಗಿ ಬರ್ತಾರೆ, ಗಾಡಿ ತೊಗೊಂಡೋಗ್ಲಿ ಅಂತ ಕೊಡ್ತಾ ಇದೀವಿ. ಓಕೆ, ಅದು ಕೂಡ ಇದು ನಿಮಗೆ VXA ವೇರಿಯಂಟು, ಅಂದರೆ ಟಾಪ್ ಎಂಡು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥದ್ದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಪ್ರೈಸ್ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಯಾರಾದರೂ ಕಡಿಮೆ ಬಜೆಟಲ್ಲಿ ಒಳ್ಳೆ ಮಾರುತಿ ಸುಜುಕಿ ವ್ಯಾಗನರ್ ಹುಡುಕ್ತಾ ಇದ್ದಾರೆ, ಸೊ ಅದು ಕೂಡ ಇಲ್ಲಿರುತ್ತೆ. ಬೇಕಂದ್ರೆ ವಿಸಿಟ್ ಮಾಡಿ. ಓಕೆ, Hyundai i10 ನೀವು ನೋಡ್ತಾ ಇರ್ಬೋದು, ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥದ್ದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. KF41 ಅಂದರೆ ಬೆಂಗಳೂರು ನೊಂದೈತೆ, ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಡೀಟೇಲು ಸರ್ ಇದು? ಸರ್ ಇದು 14-15 ಮಾಡಲ್ಲು. ಓಕೆ, ಸೊ ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿದೆ. ಗಾಡಿ ವೆಲ್ ಮೈಂಟೈನ್ಡು, ಏನೂ ರೀಪಪ್ ಕಾಸ್ಟ್ ಇಲ್ಲ. ಒಳ್ಳೆ ಪ್ರೈಸಿಂಗ್ ಕೊಡ್ತೀನಿ. 2,95,000 ಕೊಡ್ತೀನಿ ಸರ್. 295ಗೆ 2,95,000ಕ್ಕೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಲೋನ್ ಅಪ್ ಟು 250. ಓಕೆ, 2.5 ಲಕ್ಷ ಲೋನ್ ಆಗುತ್ತೆ. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಕೊಡಿ. ಓಕೆ, 45,000 ಡೌನ್ ಪೇಮೆಂಟಲ್ಲಿ. ಸೊ ನೀವೇನಾದರೂ i10 ಹುಡುಕ್ತಿದ್ರೆ ಸೊ ನಿಮ್ಗೆ ಅದು ಕೂಡ ಇರುತ್ತೆ. ಅದು ಕೂಡ ಮಾಡೆಲ್ ವೆಹಿಕಲ್, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಮತ್ತೊಂದು Hyundai i10, ಅದು ಕೂಡ ಮ್ಯಾಗ್ನಾ ವೇರಿಯಂಟ್, ಅಂದರೆ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಡೀಟೇಲ್ ಸರ್? ಸರ್ ಇದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಇದು ಕೂಡ ಗಾಡಿ ವೆಲ್ ಮೇಂಟೈನ್ ಗಾಡಿ. ಕೋಟಿಂಗ್ ಪ್ರೈಸ್ ಬಂದು 2,25,000 ಸರ್. 2.25. 2.25 ನಿಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಇದು ಪ್ರೈಸ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೆ. 1,95,000, 1,95,000. Hyundai i20, ಅದು ಕೂಡ ಡೀಸೆಲ್ ವೇರಿಯಂಟು, ಸ್ಪೋರ್ಟ್ಸು. ಸೊ ನೀವು ನೋಡ್ತಾ ಹೋದ ಅಲವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಇವೆಲ್ಲನೂ ಕೂಡ ಇರುವಂಥ ಗಾಡಿ. ಮೈಲೇಜ್ ನಿಮಗೆ 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ ಡೀಟೇಲ್ ಬಂದು ಇದು 12 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ಗಾಡಿ ಎಕ್ಸಲೆಂಟಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಸೊ ಜಸ್ಟ್ 2,80,000. 2,80,000. 2,85,000 ಕೊಡ್ತೀನಿ ಸರ್ ಗಾಡಿ. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟು. ಹೌದು. ಯೋಗಿ ಮಾಡೋರು ಮಾತ್ರ ಅಲ್ಲ, ದುಡಿಯೋರ್ಗೂ ಕೂಡ ಇಲ್ಲಿ ಗಾಡಿಗಳು ಸಿಗುತ್ತೆ. ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಇಲ್ಲಿ ತುಂಬಾ ಯೂಸ್ ಸ್ಟಾಕ್ಸ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಇಲ್ಲಿ ಡಿಸೈರ್ ಇರುತ್ತೆ, ಅಲ್ಲೊಂದು ಡಿಸೈರ್ ಇರುತ್ತೆ. ಇವೆಲ್ಲನೂ ಕೂಡ ಸೋಲ್ಡ್ ಆಗಿದೆ, ಅಂದರೆ ಆಲ್ರೆಡಿ ಸೇಲ್ ಆಗಿದೆ. ಬಟ್ ಇವಾಗ ಒಂದು ಎಲ್ಲೋ ಬೋರ್ಡ್ ಮಾತ್ರ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಇವೆಲ್ಲ ಗಾಡಿಗಳು ಬಿಟ್ಟು ನೀವೇನಾದರೂ ಬೇರೆ ಎಲ್ಲೋ ಬೋರ್ಡ್ ಗಾಡಿಗಳು ಹುಡುಕ್ತಾ ಇದ್ರೆ, ಸೊ ನೀವು ಖಂಡಿತವಾಗಿ ಇವರು ಕರೆ ಮಾಡಿದ್ರೆ ನಿಮ್ಗೆ ಯಾವ ಎಲ್ಲೋ ಬೋರ್ಡ್ ಗಾಡಿ ಹುಡುಕ್ತಾ ಇದ್ರೆ, ಇಲ್ಲ ಯಾವುದು ವೈಟ್ ಬೋರ್ಡ್ ಕಾರ್ ಹುಡುಕ್ತಾ ಇದ್ರೆ, ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಈಗ ಟಾಟಾ ಇಂಡಿಕಾದು ಡೀಟೇಲ್ಸ್ ಸರ್? ಸರ್ ಇದು 15 ಮಾಡಲು ಸೆಕೆಂಡ್ ಓನರು. ಓಕೆ, ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ನಾನು ಕೊಟ್ಟು ಮಾಡ್ತಾ ಇದ್ದೀನಿ ಬರೀ 75,000, 75,000ಕ್ಕೆ ಕೊಡ್ತೀನಿ ಸರ್. ಓಕೆ, 75,000ಕ್ಕೆ. ಸೊ ನಿಮಗೆ ಈ ಇಂಡಿಕಾ ಕೂಡ ಸಿಗುತ್ತೆ. ಸೊ ಯಾರಾದರೂ ಕಡಿಮೆ ಬಜೆಟಲ್ಲಿ ನೀವೇನಾದರೂ ದುಡಿಯೋಕೆ ಒಂದು ಗಾಡಿ ಹುಡುಕ್ತಾ ಇದ್ದೀನಿ ಸರ್, ನನ್ನ ಜೀವನನ ಕಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ, ನಂಗೆ ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಇದು ಕೂಡ ಇರುತ್ತೆ. ಬೇಕು ಅನ್ನೋರು ಸೊ ನೀವು ನೋಡ್ತಾ ಬೋದು, ವರಸಿದ್ಧಿಪ್ರದ ಕಾರ್ ಲಿಂಕ್ಸ್. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಎಲ್ಲಪ್ಪ ಇದು ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ. ನೀವೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಇವ್ರಿಗೂ ಕೂಡ ಕರೆ ಮಾಡ್ಬೋದು. ಕರೆ ಮಾಡಿದ್ರೆ ಇವರು ವಾಟ್ಸಪ್ಪಲ್ಲಿ ನಿಮಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ. ಬಂದು ವಿಸಿಟ್ ಮಾಡಿ, ನಿಮ್ಗೆ ಯಾವ ಗಾಡಿ ಬೇಕು ಎಲ್ಲನೂ ಕೂಡ ಖುದ್ದಾಗಿ ಚೆಕ್ ಮಾಡಿ, ತದನಂತರ ನೀವು ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು.